ನಡೆಯಬೇಕಿದ್ದ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ಬಂದ್ ವಾಪಸ್ ತೆಗೆದುಕೊಳ್ಳಲಾಗಿದೆ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಜೆಟ್ನಲ್ಲಿ ಅನುದಾನ ನೀಡದಿದ್ದಕ್ಕೆ ಬಂದ್ಗೆ ಕರೆ ಕೊಡಲಾಗಿತ್ತು. ಕಿತ್ತೂರಿನಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಮನವೊಲಿಕೆ ಬಳಿಕ ಕಿತ್ತೂರು ಕಲ್ಮಠದ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿ ಬಂದ್ ವಾಪಸ್ಸನ್ನು ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ. ಬಂದ್ ಕೈಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹೆಚ್ಚಿನ ಅನುದಾನ ಕೊಡುವಂತೆ ಬೇಡಿಕೆಯನ್ನು ಇಡಲಿದ್ದಾರೆ ಅಂತ ತಿಳಿಸಿದ್ದಾರೆ. ಈ ಸಭೆಯ ಆದ ನಂತರ ಸಹ ಮಾನ್ಯ ಶಾಸಕರು ಸಹ ನನ್ನ ಜೊತೆಗೆ ಮಾತನಾಡಿದ್ರು. ಇಲ್ಲ ನಿಮ್ಮ ಎಲ್ಲ ಕಟಿಂಗ್ ಪೇಪರ್ ಅನ್ನು ಮಾನ್ಯ ಮಂತ್ರಿಗಳಿಗೆ ನಾನು ಮುಟ್ಟಿಸ್ತಾ ಇದ್ದೀನಿ, ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತ ಮುಂಚೆ ಹೇಳಿದ್ರು. ಮಾತಾಡಿದ ನಂತರೂ ಸಹ ನನಗೆ ಹೇಳಿದ್ರು ಈ ಪರಿಸ್ಥಿತಿ ಹೇಗಿದೆ ಅಂತ. ಅವಾಗ ನಾನು ಅವತ್ತು ಅವ್ರಿಗೆ ಪ್ರಶ್ನೆ ಮಾಡಿದೆ, ಈ ಪರಿಸ್ಥಿತಿಯಲ್ಲಿ ಇಷ್ಟು ಕೋಟಿ ಕೊಡ್ತಾರೆ, ನಮಗೇನು ಕೊಟ್ಟಿಲ್ಲ ಅಂತೇಳಿ. ಅವಾಗ ಹೇಳಿದ್ರೆ ಇಲ್ಲ, ನಾನು ಎಲ್ಲ ಪ್ರಯತ್ನಗಳನ್ನ ನಾನು ಮಾಡ್ತಾ ಇದ್ದೀನಿ ಅನ್ನೋತಕ್ಕಂಥ ಮಾತನ್ನ ಅವತ್ತು ಹೇಳಿದ್ರು. ನಿನ್ನೂ ಸಹ ಅವರು ಮಾತನಾಡಿದ್ರು. ಹೀಗೆಲ್ಲ ಮಾತನಾಡಿದಾಗ ಇವತ್ತು ನೀವೆಲ್ಲ ಕೆಲವು ಇಲ್ಲ ನಮಗೆ ಗೊತ್ತಿರಲಿಲ್ಲ, ಅದು ಬೇಡ ಅಂತಕ್ಕಂಥ ಮಾತನಾಡಿತ್ತು. ಆದ್ರೆ ಇಷ್ಟೆಲ್ಲ ಆದ ಮೇಲೆ ಮಾನ್ಯ ಶಾಸಕರ ಜೊತೆಗೆ ಮಾನ್ಯ ಶಾಸಕರ ಜೊತೆಗೂ ಸಹ ಮಾತನಾಡಿದಾಗ ಮಾನ್ಯ ಶಾಸಕರು ಒಂದು ಮಾತನ್ನ ಹೇಳಿದ್ರು, ಕಿತ್ತೂರು ಪ್ರಾಧಿಕಾರಕ್ಕೆ ಹಣವನ್ನು ತರ್ತಕ್ಕಂಥ ಮತ್ತು ಇದಕ್ಕೆ ನಿಮಗೆ ಎಷ್ಟು ಇದಿದೆ, ಕ್ಷೇತ್ರದ ಶಾಸಕನಾಗಿ ನನಗೂ ಅಷ್ಟು ಕರ್ತವ್ಯ ಇದೆ, ನನಗೂ ನೋವಾಗಿದೆ, ಇದನ್ನು ಕೇಳುವ ಅಧಿಕಾರ ನನಗೂ ಇದೆ. ಇದನ್ನು ತರುವ ಪ್ರಯತ್ನವನ್ನು ನಾ ಎಲ್ಲಾ ರೀತಿಯಿಂದ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಈ ಏನು